ವರಾಹ ಪುರಾಣ. ನಾವೀಗಾಗಲೇ ಅನೇಕ ತೀರ್ಥಕ್ಷೇತ್ರಗಳ ಮಹಾತ್ಮೆ, ಅದಕ್ಕೆ ಸಂಬಂಧಪಟ್ಟಂತಹ ಪೂರ್ವಜನ್ಮದ ಕಥೆಗಳು, ಆ ಪೂರ್ವಜನ್ಮದಲ್ಲಿ ಮಾಡಿದ ಏನೋ ಘಟನೆಗಳಿಂದಾಗಿ ಮುಂದಿನ ಜನ್ಮದಲ್ಲಿ ಅನುಭವಿಸುವ ಬೇರೆ ಬೇರೆ ಪರಿಣಾಮಗಳ ವಿಷಯಗಳನ್ನು ನಾವು ನಿನ್ನೆಯ ಪುರಾಣದಲ್ಲಿ ವಿಸ್ತಾರವಾಗಿ ನೋಡಿತ್ತು. ಮುಂದೆ ಕೆಲವೊಂದಿಷ್ಟು ಸಂಕೀರ್ಣ ವಿಷಯಗಳು, ನಿತ್ಯ ಜೀವನದಲ್ಲಿ ಉಪಯೋಗ ಆಗುವಂತಹ ಶಾಲಗ್ರಾಮಗಳ ವಿಷಯ, ದೇವ ಪ್ರತಿಷ್ಠಾದಿ ವಿಷಯಗಳು, ಶ್ರಾದ್ದಾದಿ ವಿಷಯಗಳು, ಹೀಗೆ ಒಂದಿಷ್ಟು ಸಂಕೀರ್ಣ ವಿಷಯಗಳ ಜೊತೆಯಲ್ಲಿ ದೇವರು ವರಾಹ ರೂಪದಲ್ಲಿ ಧರಣೀದೇವಿಗೆ ಉಪದೇಶ ಮಾಡುವಂತಹ ತನ್ನ ಮಾಯಾಶಕ್ತಿಯ ಅದ್ಭುತವಾದಂತಹ ವಿಶ್ಲೇಷಣೆ, ಆ ಭಾಗಗಳನ್ನು ಇವತ್ತು ನಾವು ನೋಡಲಿಕ್ಕಿದ್ದೇವೆ. ಆಚಾರ್ಯ ಮಧ್ವರು ಕರ್ಮನಿರ್ಣಯದಲ್ಲಿ ಒಂದು ವೇದ ಮಂತ್ರವನ್ನು ಉಲ್ಲೇಖಿಸ್ತಾರೆ. ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅನ್ನುವಂತಹ ಪ್ರಸಿದ್ಧ ಮಂತ್ರ. ಆ ಮಂತ್ರದ ಅರ್ಥ ನಾವೆಲ್ಲರೂ ದೇವರನ್ನು ಆರಾಧಿಸಬೇಕು ಅನ್ನುವಂಥದ್ದು. ಅದು ಕೆಲವೊಂದು ಬಾರಿ ನಮಗೆ ಗೊತ್ತಿರಲಿಕ್ಕೆ ಸಾಕು ಅಥವಾ ಗೊತ್ತಿಲ್ಲದೇ ಇರಬಹುದು. ಎಲ್ಲರಿಗೂ ತಿಳುವಳಿಕೆ ಇರಲೇಬೇಕು ಅನ್ನುವ ನಿಯಮ ಏನಿಲ್ಲ. ಹಾಗಾದರೆ ತಿಳುವಳಿಕೆ ಇಲ್ಲದವರು ಪೂಜೆ ಮಾಡಬಾರದು ಕೇಳಿದರೆ, ಅರ್ಚಂತು ಪುತ್ರಕಾಹ, ಅದು ಸಣ್ಣ ಮಕ್ಕಳಾದರೂ ತೊಂದರೆ ಇಲ್ಲ. ಅದು ಮಗು ಅನ್ನುವಂಥದ್ದು ವಯಸ್ಸಿಗೆ ಸಂಬಂಧಪಟ್ಟದ್ದಲ್ಲ, ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಹೇಗೆ ನಾವು ಜ್ಞಾನ ವಿರುದ್ಧರು ಅಂತ ಹೇಳ್ತೇವಲ್ಲೋ ಹಾಗೆ. ಅದು ಸಣ್ಣ ಮಕ್ಕಳಾದರೂ ತೊಂದರೆ ಇಲ್ಲ, ಅಜ್ಞಾನಿಗಳಾದರೂ ತೊಂದರೆ ಇಲ್ಲ. ಪೂಜೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು ಅನ್ನುವ ಪ್ರಜ್ಞೆ ಮುಖ್ಯ ಅಂತ ಆ ಮಾತಿನ ತಾತ್ಪರ್ಯ. ಹಾಗಾದರೆ ಪೂಜೆಯನ್ನು ಮಾಡುವುದೇ ಆದರೆ ಎಷ್ಟೆಲ್ಲ ವಿಧಾನಗಳು ಉಂಟು, ಹೇಗೆಲ್ಲ ನಾವು ಪೂಜೆಗಳನ್ನು ಮಾಡಲಿಕ್ಕಾಗ್ತದೆ, ಹೇಗೆಲ್ಲ ಮಾಡಬೇಕು ಅನ್ನುವುದಕ್ಕೆ ಬೇರೆ ಬೇರೆ ಗ್ರಂಥಗಳು, ತಂತ್ರಗ್ರಂಥಗಳು, ಪುರಾಣ ಗ್ರಂಥಗಳು, ಆಗಮ ಗ್ರಂಥಗಳೆಲ್ಲ ನಮ್ಮ ಮುಂದೆ ವಿಸ್ತಾರವಾದಂತಹ ವಿಚಾರಗಳನ್ನು ಮಂಡನೆ ಮಾಡ್ತವೆ. ಅದರಲ್ಲಿ ವರಾಹ ಪುರಾಣವು ಒಂದಿಷ್ಟು ವಿಷಯಗಳನ್ನು ಹೇಳ್ತದೆ. ಆಚಾರ್ಯ ಮಧ್ವರು ತಂತ್ರ ಸಾರದಲ್ಲಿಯೂ ಕೂಡ ಪಂಚರಾತ್ರ ಪುರಾಣಗಳ ಎಲ್ಲ ವಿಷಯಗಳ ಸಂಗ್ರಹ ಮಾಡಿ ನಮಗೆ ದೇವ ಪ್ರತಿಷ್ಠಾದಿ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಸರ್ವಸಾಧಾರಣವಾಗಿ ನಾವು ಮನೆಯಲ್ಲಿ ಮಾಡುವಂತಹ ಶಾಲಗ್ರಾಮ ಪೂಜೆ ಸರ್ವಸಾಧಾರಣವಾಗಿ ಎಲ್ಲರ ಬಳಿಯಲ್ಲೂ ಇರ್ತದೆ. ಆ ಸಾಲಗ್ರಾಮ ಪೂಜೆ ಮಾಡುವಾಗ ಒಂದು ಸಣ್ಣ ಸುದರ್ಶನ ಅಥವಾ ಇನ್ನಿತರ ಚಕ್ರಾಣಿಕೆ ಇತ್ಯಾದಿಗಳನ್ನಿಟ್ಟು ಶಂಖದಿಂದ ಒಂದು ಅಭಿಷೇಕ ಮಾಡಿ ನಿತ್ಯ ತೀರ್ಥವನ್ನು ಸೇವನೆ ಮಾಡುವಂಥದ್ದು ಬಹುತೇಕ ನಮ್ಮಲ್ಲಿ ಎಲ್ಲರಲ್ಲಿಯೂ ಇರುವಂತಹ ಸಂಪ್ರದಾಯ. ಈ ಸಾಲಗ್ರಾಮವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದಾದರೆ ಎಷ್ಟು ಸಾಲಗ್ರಾಮವನ್ನು ಇಡಬೇಕು, ಇದು ಪುರಾಣ ನಮ್ಮ ಮುಂದೆ ತಿಳಿಸಿಕೊಡ್ತದೆ. ಆ ಸಂಖ್ಯೆಯನ್ನು ಹೇಳುವಾಗ ಸಾಲಿಗ್ರಾಮ ಯುಗಂ ಪೂಜ್ಯಂ ಯುಗೇಶು ದ್ವಿತಯಂ ನಹಿ ವಿಷಮಾನೈವ ಪೂಜ್ಯಾಸ್ಯು ವಿಷಮೇ ಏಕ ಏವ ಹಿ ಅನ್ನುವ ಪ್ರಮಾಣ. ಅಂದರೆ ಮನೆಯಲ್ಲಿ ಸಾಲಗ್ರಾಮವನ್ನು ಇಟ್ಟು ನೀವು ಪೂಜೆ ಮಾಡ್ತೀರಿ ಅಂತಾದರೆ ಸಾಲಗ್ರಾಮದಲ್ಲಿ ಸಾಲಿಗ್ರಾಮ ಯುಗಂ ಪೂಜ್ಯಂ, ಯಾವತ್ತು ಯುಗ್ಮ ಸಂಖ್ಯೆಯ ಸಾಲಗ್ರಾಮಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ನಮ್ಮ ಮನಸ್ಸಿಗೆ ಬರ್ತದೆ 2, 4, 6, 8, 12 ಹೀಗೆ ಯುಗ್ಮ ಸಂಖ್ಯೆಯ ಸಾಲಿಗ್ರಾಮಗಳನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು. ಹೀಗೆ ತಿಳ್ಕೊಂಡ್ರಿ, ಒಂದು ಸಣ್ಣ ಶರ ಬರೀತಾರೆ, ಯುಗೇಶು ದ್ವಿತಯಂ ನಹಿ. ಯುಗ್ಮ ಸಂಖ್ಯೆಯಲ್ಲಿ ಇಡ್ತೀರಿ ಅಂತಾದರೆ 2 ಇಡಬಾರ್ದು, 2ಕ್ಕಿಂತ ಹೆಚ್ಚು. 2ಕ್ಕಿಂತ ಹೆಚ್ಚು ಯುಗ್ಮ ಸಂಖ್ಯೆ ಅಂದರೆ ಅದು 4, 6, 8, 10, 12 ಹೀಗೆ ಆದೀತು. ಅಂತೂ ಯುಗ್ಮ ಸಂಖ್ಯೆಯಲ್ಲಿ ಇಡಬೇಕು. ಯುಗ್ಮ ಸಂಖ್ಯೆಯಲ್ಲಿ 2 ಪಾಡಿಲ್ಲ, 4 ಅಥವಾ 4ಕ್ಕಿಂತ ಹೆಚ್ಚಿನ ಯುಗ್ಮ ಸಂಖ್ಯೆಯಲ್ಲಿಟ್ಟು ಪೂಜೆ ಮಾಡಬೇಕು. ಓಜ ಸಂಖ್ಯೆ ಅಂದರೆ ನಮ್ಮಲ್ಲಿ ನಮ್ಮ ಮಾತಿನಲ್ಲಿ ಬೆಸ ಸಂಖ್ಯೆ ಅಂತ ಹೇಳ್ತೇವೆ. ಬೆಸ ಸಂಖ್ಯೆ ಮತ್ತು ಸಮಸಂಖ್ಯೆ.
ವಿಷಮಾನೈವ ಪೂಜ್ಯಾಸ್ಯು, ಬೆಸ ಸಂಖ್ಯೆಯಲ್ಲಿ ಸಾಲಗ್ರಾಮವನ್ನು ಪೂಜೆ ಮಾಡಲಿಕ್ಕಿಲ್ಲ, ನಿಷೇಧ ಮಾಡಿದ್ದಾರೆ. ಆದರೆ ಒಂದು ಸಣ್ಣ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ. ಎಲ್ಲೋ ಹೋಯಿತು, ಯಾರೋ ಪುಣ್ಯಾತ್ಮ ತಂದು ಒಂದು ಸಾಲಗ್ರಾಮವನ್ನು ಕೊಟ್ಟು ಬಿಟ್ಟ, ಇಷ್ಟರವರೆಗೆ ಇರಲಿಲ್ಲ, ಒಂದು ಸಿಕ್ಕಿತ್ತು, ಏನು ಮಾಡಬೇಕು? ಮಧ್ವ ಸರೋವರಕ್ಕೆ ಬಿಡಬೇಕಾ, ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾ ಕೇಳಿದರೆ, ವಿಷಮೇ ಏಕ ಏವಹಿ, ವಿಷಮದಲ್ಲಾದರೆ ಒಂದು ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅಂತೂ ಇಡೀ ಈ ಶ್ಲೋಕದಲ್ಲಿ ಸಾಲಿಗ್ರಾಮ ಪೂಜೆಯ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಸಮಷ್ಟಿಯಾಗಿ ಯುಗ್ಮ ಸಂಖ್ಯೆಯ ಸಾಲಿಗ್ರಾಮಗಳನ್ನು ಪೂಜೆ ಮಾಡಬೇಕು, ಆದರೆ ಎರಡು ಪೂಜೆ ಮಾಡಲಿಕ್ಕಿಲ್ಲ. ಓಜ ಸಂಖ್ಯೆಯಲ್ಲಿ ಮಾಡಲಿಕ್ಕಿಲ್ಲ, ಬೆಸ ಸಂಖ್ಯೆಯಲ್ಲಿ ಮಾಡಲಿಕ್ಕಿಲ್ಲ, ಆದರೆ ಒಂದು ಮಾಡಬಹುದು. ಹಾಗಾಗಿ ಒಂದೋ ನಮ್ಮ ಮನೆಯಲ್ಲಿ ಕೇವಲ ಒಂದು ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡಲಿಕ್ಕೆ ಅಧಿಕಾರ ಉಂಟು. ಒಂದು ಸಂಖ್ಯೆ ತಪ್ಪಿದರೆ 2, 3 ಪಾಡಿಲ್ಲ, ಇಡಲಿಕ್ಕಿಲ್ಲ. ಮತ್ತೆ ಹೋಗಿ ಮುಟ್ಟಬೇಕು 4 ಬಿಟ್ಟರೆ ಮತ್ತೆ 6, 8, 12, 14 ಈ ಯುಗ್ಮ ಸಂಖ್ಯೆಯಲ್ಲಿ ಸಾಲಿಗ್ರಾಮಗಳ ಸಂಖ್ಯೆಯನ್ನೂ ಗಣನೆಯನ್ನು ಹೆಚ್ಚುಪಡಿಸ್ತಾ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅನ್ನುವುದು ವರಾಹ ಪುರಾಣ ನಮಗೆ ಕೊಟ್ಟಿರುವಂತಹ ಸಾಲಿಗ್ರಾಮ ಪೂಜೆಯ ಮಾರ್ಗ. ಸರಿ, ಸಾಲಿಗ್ರಾಮ ಪೂಜೆ ಮಾಡುವಾಗ ನಮಗೆ ಯಾವತ್ತೂ ಸ್ವಲ್ಪ ಗಡಿಬಿಡಿ, ಅದು ದೇವರ ಪೂಜೆಯಲ್ಲಿ ಜಾಸ್ತಿ. ಬೆಳಗ್ಗೆ ಆ ಗಡಿಬಿಡಿಯಲ್ಲಿ ಸಾಲಿಗ್ರಾಮ ತೆಗೆಯುವಾಗಲೂ ಬಿದ್ದು ತುಂಡಾಗ್ತದೆ, ಅಕಸ್ಮಾತ್ತಾಗಿ ತುಂಡಾಗ್ತದೆ. ಅದು ಶಿಲೆ ಏನಾದರೂ ಕೈಯಿಂದ ಜಾರಿ ಬಿದ್ದರೆ ಅಥವಾ ಮೇಲಿಂದ ಕೆಳಗೆ ಬಿದ್ದರೆ ಅನೇಕ ಬಾರಿ ಶಾಲಗ್ರಾಮ ಶಿಲೆ ಭಿನ್ನ ಬರುವುದುಂಟು. ಹೀಗೆ ಮನೆಯಲ್ಲಿ ಇದ್ದಂತಹ ಒಂದು ಶಾಲಗ್ರಾಮ ತುಂಡಾದರೆ, ಭಿನ್ನ ಬಂದರೆ, ಅದರ ಒಂದು ಪಾರ್ಶ್ವ ಕೆತ್ತಿ ಹೋದರೆ ಅಂತಹ ಸಾಲಿಗ್ರಾಮವನ್ನು ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಪುರಾಣಕಾರರು ಉತ್ತರ ಕೊಡ್ತಾರೆ, ಗೃಹೇ ಅಗ್ನಿದಗ್ಧಾ ಭಗ್ನಾ ವಾ ನೈವ ಪೂಜ್ಯಾ ವಸುಂಧರೆ. ಇದು ವರಾಹರೂಪಿ ಭಗವಂತ ಹೇಳುವಂಥದ್ದು. ಬೆಂಕಿಯಿಂದ ಸುಟ್ಟು ಕರಕಲಾದದ್ದು, ಒಂದು ವೇಳೆ ಅದಕ್ಕೆ ಸಾಲಗ್ರಾಮ ಶಿಲೆಗೆ ಗೊತ್ತಿಲ್ಲದೆ ಇರುವ ಹಾಗೆ ಏನಾದರೂ ಬೆಂಕಿ ಬಿದ್ದು ಅದರದ್ದು ಭಸ್ಮ ಆಗುವಂತಹ ಪರಿಸ್ಥಿತಿ, ಶಿಲೆ ಭಸ್ಮ ಆಗುವುದಿಲ್ಲ, ಆದರೆ ಬೆಂಕಿ ಬಿದ್ದರೆ ಅಗ್ನಿದಗ್ಧ, ಬೆಂಕಿಯಲ್ಲಿ ಸುಟ್ಟರೆ, ಭಗ್ನಾವ ಅದು ಭಿನ್ನ ಬಂದರೆ ನೈವ ಪೂಜ್ಯ ವಸುಂಧರೆ, ಅಂತಹ ಸಾಲಿಗ್ರಾಮವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು. ಇನ್ನು ಪೂಜೆ ಮಾಡಿದರೆ ಏನಾಗ್ತದೆ, ಅಲ್ಲ ಸಾಲಿಗ್ರಾಮವಲ್ಲ ನಮಗೆ ಬಂದಿದೆ, ಭಿನ್ನ ಆದರೂ ಬಿಡಲಿಕ್ಕೆ ಮನಸ್ಸಿಲ್ಲ ಕೇಳಿದರೆ, ಒಂದು ವೇಳೆ ಯಾರ ಮನೆಯಲ್ಲಿ ಭಿನ್ನವಾದ ಅಗ್ನಿಯಿಂದ ದಗ್ಧ ಸುಟ್ಟು ಹೋದಂತಹ ಸಾಲಿಗ್ರಾಮಗಳಿರ್ತದೆ, ಆಸಾಂತು ಪೂಜನಾತ್ ಗೇಹೆ ಉದ್ವೇಗಂ ಪ್ರಾಪ್ನುಯಾತ್ ಗೃಹಿ. ಉದ್ವೇಗ ಅಂತಂದರೆ ಟೆನ್ಷನ್ ಅಂತ ಅರ್ಥ, ಪ್ರೆಷರ್. ನಿತ್ಯ ಯಾವ ಮನೆಯಲ್ಲಿ ಟೆನ್ಷನ್ ಅಥವಾ ಪ್ರೆಷರ್ ಹೆಚ್ಚಾಗ್ತಾ ಉಂಟು, ದೇವರ ಕೋಣೆಯಲ್ಲಿ ನೋಡಿ ಭಿನ್ನವಾದಂತಹ ಸಾಲಿಗ್ರಾಮಗಳಿದ್ದರೆ, ಅಗ್ನಿದಗ್ಧವಾದಂತಹ ಸಾಲಿಗ್ರಾಮಗಳಿದ್ದರೆ ಅದನ್ನು ಪೂಜೆಗಿಡಬೇಡಿ. ಇದು ನೆಗೆಟಿವ್ ಎಫೆಕ್ಟ್, ಋಣಾತ್ಮಕವಾದಂತಹ ಪ್ರಭಾವವನ್ನು ನಮಗೆ ಕೊಡ್ತದೆ, ಅದನ್ನು ಇಡಬಾರ್ದು ಅನ್ನುವ ನಿಷೇಧ ಅದು ವರಾಹ ಪುರಾಣ ಮಾಡ್ತದೆ. ಆದರೂ ಆ ಭಿನ್ನ ಆದದ್ರಲ್ಲಿ ಸರ್ವೇ ಸಾಧಾರಣವಾಗಿ ವದನ ಇರುವಂತಹ ಸಾಲಗ್ರಾಮಗಳು ಭಿನ್ನ ಆದಾಗ ಒಳಗೆ ಚಕ್ರ ಕಾಣಲಿಕ್ಕೆ ಸಿಗ್ತದೆ. ಆ ಚಕ್ರ ಕಾಣಲಿಕ್ಕೆ ಸಿಕ್ಕಿದಾಗ ಆ ಚಕ್ರದ ಯಾವ ಸರಿಯಾದ ಮಧ್ಯಭಾಗ ಉಂಟು ಅದು ಭಿನ್ನ ಆಗದೇ ಹೋದರೆ ಅದನ್ನಿಟ್ಟು ಪೂಜೆ ಮಾಡಬಹುದು ಅನ್ನುವಂತಹ ವಿನಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸರಿಯಾಗಿ ಚಕ್ರ ಮಧ್ಯದಲ್ಲಿ ಎರಡಾಗುವಂತೆ ಅಥವಾ ಚಕ್ರದ ಮುಖ್ಯ ಭಾಗವೇ ಭಿನ್ನವಾಗುವಂತಹ ಪರಿಸ್ಥಿತಿ ಬಂದರೆ ಅಂತಹ ಸಾಲಗ್ರಾಮಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಳಬಾರದು ಅನ್ನುವಂತಹ ನಿಷೇಧ ವರಾಹ ಪುರಾಣ ಹೇಳುತ್ತದೆ. ಇನ್ನು ಇಂತಹ ಸಾಲಿಗ್ರಾಮಗಳಿದ್ದಾಗ ಸಾಕಷ್ಟು ಪೂಜೆಯ ವ್ಯವಸ್ಥೆ, ಅತ್ಯಂತ ವೈಭವದ ವಿಧಾನ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ವರಾಹ ಪುರಾಣ ಹೇಳ್ತದೆ, ಅಷ್ಟೆಲ್ಲ ವೈಭವ ವಿಶೇಷ ವಿಧಿ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಕೇವಲ ನಾರಾಯಣ ಅಷ್ಟಾಕ್ಷರದಿಂದ ಮಾತ್ರ ಪೂಜೆ ಮಾಡಿದ್ರೂ ಸಾಕು ಅಂತದೆ, ಮತ್ತೇನು ಬೇಡ. ಭಗವಂತನಿಗೆ ಅತ್ಯಂತ ಪ್ರೀತಿದಾಯಕವಾದ ಮಂತ್ರ ಅಂತಂದರೆ ನಾರಾಯಣ ಅಷ್ಟಾಕ್ಷರ ಮಂತ್ರ. ಕೇವಲ ನಾರಾಯಣ ಅಷ್ಟಾಕ್ಷರದ ಮಂತ್ರದಿಂದ ಪೂಜೆ ಮಾಡಿದರೆ ಸಾಕು. ಇಡೀ ವರಾಹ ಪುರಾಣದಲ್ಲಿ ಅಷ್ಟಾಕ್ಷರ ಮಂತ್ರವನ್ನು ಕನಿಷ್ಠ 40ಕ್ಕಿಂತ ಹೆಚ್ಚು ಸಲ ಹೇಳಿಬಿಡ್ತಾರೆ. ಆ ಮಂತ್ರಕ್ಕೆ ಅಷ್ಟು ಮಹತ್ವ ಉಂಟು ಅಂತ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ. ಹಾಗಾಗಿ ಕೇವಲ ಅಷ್ಟಾಕ್ಷರ ಮಂತ್ರದಿಂದ ಮಾತ್ರ ಪೂಜೆ ಮಾಡಿದ್ರೂ ನಡೀತದೆ. ಅಥವಾ
ಅದಕ್ಕಿಂತ ಸ್ವಲ್ಪ ಉತ್ತಮ ಕಲ್ಪ ಅಂದರೆ ಪುರುಷ ಸೂಕ್ತ. ಪುರುಷ ಸೂಕ್ತದಲ್ಲಿರುವ 16 ಮಂತ್ರಗಳಿಂದ ಆ ದೇವರಿಗೆ 16 ಉಪಚಾರಗಳು, ಷೋಡಶೋಪಚಾರಗಳನ್ನು ಅರ್ಪಿಸುವಂಥದ್ದು ಸುಲಭ ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ಆಗುವಂತಹ ಕೆಲಸ. ಈ ವಿಧಾನಗಳನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ನಾವು ಆರಾಧನೆ ಮಾಡಿತ್ತು ಅಂತಾದರೆ ಶ್ರೇಯಸ್ಸು ಪಡೀಲಿಕ್ಕಾಗ್ತದೆ. ಆ 12 ಶಾಲಗ್ರಾಮಗಳು ಅಥವಾ ಅದಕ್ಕಿಂತ ಹೆಚ್ಚಾದಾಗ ಆ ಮನೆ ಕ್ಷೇತ್ರ ತುಲ್ಯ ಆಗ್ತದೆ ಅಂತಾರೆ. ಶಿಲಾ ದ್ವಾದಶ ವೈದೇವಿ ಶಾಲಗ್ರಾಮ ಸಮುದ್ಭವಾಹ ಅನ್ನುವ ಪ್ರಕರಣದಲ್ಲಾಗುವಾಗ 12 ಶಾಲಗ್ರಾಮಗಳು ಯಾವ ಮನೆಯಲ್ಲಿ ಇರ್ತವೆ ಅದು ಒಂದು ಪವಿತ್ರ ಕ್ಷೇತ್ರಕ್ಕೆ ತುಲ್ಯವಾದಂತಹ ಜಾಗ ಆಗ್ತದೆ ಅನ್ನುವ ಮಾತು ವರಾಹ ಪುರಾಣ ನಮಗೆ ಕಟ್ಟಿಕೊಟ್ಟಿದೆ. ಇನ್ನು ದೇವರ ಪ್ರತಿಷ್ಠೆಯ ಬಗ್ಗೆ, ಪ್ರತಿಮೆಯ ಬಗ್ಗೆ ಒಂದಷ್ಟು ಅಂಶಗಳನ್ನು ನಮಗೆ ವರಾಹ ಪುರಾಣ ಬೆಳಕು ಚೆಲ್ತದೆ. ಈ ಪ್ರತಿಷ್ಠೆಯಲ್ಲಾಗುವಾಗ ಕೇವಲ ಒಂದು ದಿಕ್ಕಿನಲ್ಲಲ್ಲ, ಇಂತಹ ಅನೇಕ ಗ್ರಂಥಗಳ ಸಂಗ್ರಹವನ್ನು ಕಟ್ಟಿಕೊಟ್ಟವರು ಆಚಾರ್ಯ ಮಧ್ವರು. ಇವತ್ತು ತಂತ್ರಗ್ರಂಥಗಳಲ್ಲಿ ಅಷ್ಟವಿಧವಾದಂತಹ ಪ್ರತಿಮೆಗಳನ್ನು ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ಅದಕ್ಕಿಂತ ಹೆಚ್ಚು ಹೇಳ್ತಾರೆ, ಕಮ್ಮಿ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಸಂಖ್ಯೆಯ ಪ್ರತಿಮೆಗಳನ್ನು ಹೇಳಿದ್ರು. ಆಚಾರ್ಯರು ಎಲ್ಲವನ್ನು ಸಂಗ್ರಹ ಮಾಡಿ ನಮಗೆ ಕೊಟ್ಟದ್ದು 4 ರೀತಿಯ ಪ್ರತಿಮೆಗಳಲ್ಲಿ ಪೂಜೆ ಮಾಡಲಿಕ್ಕೆ ಅಧಿಕಾರ ಅಂತ. ಪ್ರತಿಮಾಂ ಕಾರಯನ್ ವಿಷ್ಣೋ ಕುರ್ಯಾತ್ಸು ಪ್ರತಿಮಾಂಬುಧ ಲೋಹೈರ್ವ ಶಿಲಯ ದಾರ್ವ ಮೃದಾವಾಪಿ ಯಥಾಕ್ರಮಂ. 4 ಧಾತುಗಳಿಂದ ಮಾಡಲಿಕ್ಕಾಗ್ತದೆ. ಲೋಹೈಹಿ, ಲೋಹದ ಪ್ರತಿಮೆಗಳನ್ನು ಪೂಜೆಗಿಡಬೇಕು. ಶಿಲಯ ಅಥವಾ ಶಿಲೆ, ಶೈಲಿ ಅಂತ ಕರೀತಾರೆ ಅದನ್ನು. ಶೈಲಿ ಅಂತ ಹೇಳಿದರೆ ಶಿಲೆ, ಕಲ್ಲಿನಿಂದ ಮಾಡಿದ್ದು. ಲೋಹೈರ್ವ ಶಿಲಯ ದಾರ್ವ, ದಾರು ಅಂತಂದರೆ ಮರ, ಮರದಿಂದ ಮಾಡಿದ ಪ್ರತಿಮೆಗಳು ದಾರ್ವ. ಮೃದಾವಾಪಿ ಯಥಾಕ್ರಮಂ, ಮೃತ್ ಅಂದರೆ ಮಣ್ಣು, ಸಾಯಿಲ್, ಆ ಮಣ್ಣಿನಿಂದ ಮಾಡಿದ ಪ್ರತಿಮೆಗಳು. ಹೀಗೆ ಬೇರೆ ಮನೋಮಯಿ, ಮಣಿಮಯಿ ಪ್ರತಿಮಾ, ಅಷ್ಟವಿಧಾ ಸ್ಮೃತ ಅಂತ ಬೇರೆ ಬೇರೆ ತಂತ್ರಗ್ರಂಥಗಳು ಬೇರೆ ಬೇರೆ ಸಂಖ್ಯೆಯ ಪ್ರತಿಮೆಗಳನ್ನು ಹೇಳಿದರು. ನಮಗೆ ಆಚಾರ್ಯ ಮಧ್ವರು ತೋರಿಸಿಕೊಟ್ಟ ದಾರಿ ಕೇವಲ 4 ರೀತಿಯ ಪ್ರತಿಮೆಗಳಲ್ಲಿ ಮಾತ್ರ ಪೂಜೆಗೆ ಅಧಿಕಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಲೋಹೈರ್ವ ಶಿಲಯ ದಾರ್ವ ಮೃದ, ಈ 4 ಪ್ರತಿಮೆಗಳನ್ನು, 4 ವಸ್ತುಗಳಿಂದ ಮಾಡಿದ ಪ್ರತಿಮೆಯನ್ನು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಪೂಜೆ ಮಾಡಲಿಕ್ಕೆ ಅಧಿಕಾರ ಉಂಟು.